ಸ್ವಲ್ಪ ಕಷ್ಟ ಆಯ್ತು ಏನಂತ ವಿಡಿಯೋ ಬರ್ತಿತ್ತು ಈಸಿ ಇತ್ತಾ ಏನು ಇದೆ. ನಮಸ್ತೆ ಕರ್ನಾಟಕ, ವೆಲ್ಕಮ್ ಬ್ಯಾಕ್ ಟು ರಾಧಾ ರವಿ ಯೂಟ್ಯೂಬ್ ಚಾನಲ್. ಪ್ಲೀಸ್ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ. ಇದು ಲಾಸ್ಟ್ ಸ್ಯಾಟರ್ಡೇದು ಲಾಗ್ ಆಗಿರುತ್ತೆ. ಲಾಸ್ಟ್ ಸ್ಯಾಟರ್ಡೇ ಬೆಳಗ್ಗೆನೇ ಪೂಜೆ ಎಲ್ಲ ಮುಗಿಸಿ, ನನ್ನ ಮಗಳಿಗೆ ಎಕ್ಸಾಮ್ ಇತ್ತು ಇವತ್ತು. ಸೊ ಹಾಗಾಗಿ ಬೇಗನೆ ಎದ್ದು ಪೂಜೆ ಎಲ್ಲ ಮುಗಿಸ್ಬಿಟ್ಟು ನಮ್ಮ ಮನೆಯವರು ಪೂಜೆ ಮಾಡ್ತಾಯಿದ್ರು. ನಾನು ಬೇಗ ತಿಂಡಿ ಮಾಡೋಣ ಅಂತೇಳಿ ಇವತ್ತು ಪುರಿ ಉಪ್ಪಿಟ್ಟು ಮಾಡೋಣ ಅಂತೇಳಿ ಫಸ್ಟ್ ಹಾಲಿಟ್ಟಿದೆ. ನೆಕ್ಸ್ಟ್ ಪುರಿ ಉಪ್ಪಿಟ್ಟು ಮಾಡೋಣ ಅಂತ ಈ ಕಡೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಕಾಯಿ, ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಟೊಮೊಟೊ ಎಲ್ಲ. ಈ ಕಡೆ ಪುರಿನೂ ಸಹ ನೆನೆಸ್ಕೊಳ್ಳೋಣ, ತೊಳ್ಕೊಳ್ಳೋಣ ಅಂತೇಳಿ ಒಂದು ಸೈಡಲ್ಲಿ ಇಟ್ಕೊಂಡು ತಿಂಡಿ ಎಲ್ಲ ರೆಡಿ ಮಾಡಿಕೊಂಡೆ. ಅಷ್ಟೊತ್ತಿಗೆ ನನ್ನ ಮಗಳು ಎದ್ದು ರೆಡಿ ಆದಳು. ನಾನು ತಿಂಡಿ ತಿನ್ನೋಕ್ಕಾಗಲಿಲ್ಲ, ಯಾಕೆಂದರೆ 8:30ಗೆ ಬಸ್ಸಿತ್ತು, 8:15ಗೆ. ಸೊ ಹಾಗಾಗಿ ಬೇಗ ಹೋಗೋಣ, ಟೈಮ್ ಆಗುತ್ತೆ ಅಂತೇಳಿ ನನ್ನ ಮಗಳು ಸಹ ಅಷ್ಟೊತ್ತಿಗೆ ಎದ್ದು ರೆಡಿ ಆದಳು. ನಾನು ಸಹ ಎದ್ದು ರೆಡಿ ಆದೆ. ಬೇಗನೆ ತಿಂಡಿ ತಿನ್ನೋಕ್ಕಾಗಲಿಲ್ಲ. ಸೊ ಈ ಬಾಕ್ಸ್ಗೆ ಹಾಕ್ಕೊಂಡು ಅಲ್ಲೇ ತಿಂದ್ರಾಯ್ತು, ಟೈಮ್ ಇರುತ್ತಲ್ಲ ಅಂತೇಳಿ 10:30 ಅಷ್ಟೊತ್ತಿಗೆಲ್ಲ ರೀಚ್ ಆಗಬೇಕಾಯ್ತು. ಇನ್ನೇನು ಗುಬ್ಬಿ 1 ಅವರು, ಬಟ್ ಬಸ್ಗಳು ಸಿಗುತ್ತೋ ಸಿಗೋಲ್ವೋ ಅನ್ನೋದೇ ಡೌಟ್ ಆಗಿತ್ತು. ನನ್ನ ಮಗಳು ಸಹ ದೇವರಿಗೆ ನಮಸ್ಕಾರ ಮಾಡಿ ಹೊರಟ್ಲು. ಅಂದರೆ ಬಸ್ಸು ಬೇಗನೆ ಹೋಗ್ಬೋದು, ಬಸ್ ಸಿಕ್ಕಿದ್ರೆ. ಅದು ಬಸ್ ಬರುತ್ತೋ ಇಲ್ವೋ ಅನ್ನೋದೇ ಡೌಟ್ ಆಗಿತ್ತು. ಸರಿ ಬಸ್ ಸ್ಟ್ಯಾಂಡಿಗೆ ಹೋಗೋಣ, 8 ಗಂಟೆ ಅಷ್ಟೊತ್ತಿಗೆ ಬಸ್ ಸ್ಟ್ಯಾಂಡಿಗೆ ಹೋದರೆ ಯಾವುದಾದ್ರೂ ಬಸ್ಸು ಅಥವಾ ಆಟೋ ಏನಾದರೂ ಸಿಗುತ್ತೆ ಅಂದ್ಕೊಂಡು ಹೋದ್ವು. ಸದ್ಯ ನಮ್ಮ ದೃಷ್ಟಿಗೆ ಬಸ್ಸು ಬಂತು 8:30ಗೆ. ನಾವು 9 ಗಂಟೆ 9:15ಗೆಲ್ಲ ಗುಬ್ಬಿಗೆ ರೀಚ್ ಆಗಿದ್ವಿ. ಆ್ಯಕ್ಚುಲಿ ಅದು ಎಕ್ಸಾಮ್ ಇದ್ದಿದ್ದು 10 ಗಂಟೆಗೆ. ನಾವು ಸ್ವಲ್ಪ ಅರ್ಲಿಯಾಗೆ ಹೋಗಿದ್ವು, ಯಾಕೆಂದರೆ ಲೇಟಾಗಿ ಹೋದರೆ ಮತ್ತು ಇವ್ರಿಗೆ ಟೆನ್ಷನ್ ಆಗುತ್ತೆ ಅಲ್ಲೆಲ್ಲ ಎಕ್ಸಾಮಿಗೆ ಕೂರ್ಸೋಕ್ಕೆ ಅಂತೇಳಿ ನಾವು ಸ್ವಲ್ಪ ಬೇಗನೆ ಹೋಗಿದ್ವಿ. ಇನ್ನು ಸ್ಟೂಡೆಂಟ್ಸು ಅಷ್ಟು ಅಂದರೆ ಬರ್ತಾಯಿದ್ರು, ಕೆಲವರು ಬಂದಿದ್ದರು, ಇನ್ನೂ ಬರ್ತಾಯಿದ್ರು. ನಾವು ಹೋಗಿ ಅಷ್ಟೊತ್ತಿಗೆ ಇವಳ್ದು ರೂಮ್ ಎಲ್ಲ ಯಾವುದು ಅಂತ ಎಲ್ಲ ನೋಡ್ಕೊಂಡ್ಬಿಟ್ಟು ನೆಕ್ಸ್ಟ್ ತಿಂಡಿ ತಿನ್ನೋಣ ಅಂತೇಳಿ ಬಂದು ಎಲ್ಲರೂ ಸೇರಿಕೊಂಡು, ನಾನು ನಮ್ಮ ಫ್ರೆಂಡ್ಸ್ ಎಲ್ಲ ಹೋಗಿದ್ವಲ್ಲ, ನಮ್ಮ ಫ್ರೆಂಡ್ ಮಗಳು ಸಹ ಎಕ್ಸಾಮ್ ಬರ್ತೀನಿ, ಇನ್ನೊಬ್ಬರು ಸಹ ಅವರು ಫ್ರೆಂಡ್ಸ್ ಸಿಕ್ಕಿದ್ರು. ಸೊ ಹಾಗಾಗಿ 3 ಜನನೂ ಹೋಗಿ ಅಲ್ಲೇ ತಿಂಡಿ ತಗೊಂಡು, ಅಂದರೆ ನಾನು ಬಾಕ್ಸ್ಗೆ ಹಾಕ್ಕೊಂಡು ಹೋಗಿದ್ದೆ, ನಮ್ಮ ಫ್ರೆಂಡು ಸಹ ಅವ್ರು ತಿನ್ಕೊಂಬಂದಿದ್ರು, ಬಟ್ ತೊಗೊಂಬಂದಿದ್ರು. ನನ್ನ ಮಗಳು ಚಿತ್ರಾನ್ನ ಬೇಕು ಅಂತಂದ್ಲು, ತಗೊಂಬಂದಿದ್ರು. ತಿಂಡಿ ತಿಂದು ಅಷ್ಟೊತ್ತು ಕಾಲೇ ನೋಡೋ ಅಷ್ಟೊತ್ತಿಗೆ ನೋಡಿ ಎಷ್ಟೊಂದು ಜನ ಮಕ್ಕಳು ಬಂದಿದ್ದಾರೆ. ನೆಕ್ಸ್ಟ್ 10:30ಗೆಲ್ಲ ಬೆಲ್ ಆಯಿತು. ನೋಡಿ ನಮ್ಮ ಮಕ್ಕಳನ್ನೆಲ್ಲನ ಕೂರಿಸ್ಬಿಟ್ಟು, ಅಂದರೆ ಅವ್ರದ್ದು ರಿಜಿಸ್ಟರ್ ನಂಬರ್ ಪ್ರಕಾರ ಕೂರಿಸ್ಬಿಟ್ಟು, ಅಲ್ಲಿ ಪೇರೆಂಟ್ಸ್ ಯಾರೂ ಇರೋಂಗಿಲ್ಲ ಅಂತೇಳಿ ಫುಲ್ಲು ಗೇಟಿಂದ ಆಚೆ ಕಳಿಸ್ಬಿಟ್ರು. ಅಲ್ಲಿ ಯಾರೂ ಇರಬಾರ್ದು ಅಂತೇಳಿ ನಾವು ಅವ್ರವ್ರ ಜಾಗಕ್ಕೆ ಕುಂಡ್ರಿಸ್ಬಿಟ್ಟು ಆಲ್ ದ ಬೆಸ್ಟ್ ಹೇಳಿ ಎಕ್ಸಾಮ್ ಚೆನ್ನಾಗಿ ಬರೀರಿ ಅಂತೇಳಿ. ನೆಕ್ಸ್ಟ್ ಅಲ್ಲಿ ಮತ್ತೆ 1:30ಗೆ ಎಕ್ಸಾಮ್ ಮುಗೀತಿದ್ದು. ಅಷ್ಟೊತ್ತವರೆಗೂ ಟೈಮ್ ಪಾಸ್ ಮಾಡೋದು ಹೇಗೆ ಅಂತೇಳಿ ಅಟ್ಲೀಸ್ಟ್ ದೇವಸ್ಥಾನಕ್ಕಾದರೂ ಹೋಗೋಣ ಅಂತೇಳಿ ಚನ್ನಬಸವೇಶ್ವರ ದೇವಸ್ಥಾನಕ್ಕೆ ಬಂದ್ವಿ ಗುಬ್ಬಿನಲ್ಲಿ. ನಾವು ಆ್ಯಕ್ಚುಲಿ ಈ ದೇವಸ್ಥಾನ ನಾನು ಜಾಸ್ತಿ ದಿನ ಆಗಿತ್ತು ಬಂದೇ ಇರಲಿಲ್ಲ, ಹೊಸ್ದಾಗಿ ಕಟ್ಟಿದ ಮೇಲಂತೂ ಬಂದೇ ಇರಲಿಲ್ಲ ಅಂತ ಹೇಳ್ಬೋದು. ನಮ್ಮ ಫ್ರೆಂಡು ಹೋಗಿಲ್ಲ ಅಂತಂದರು, ಇನ್ನು ಯಾಕೆ ಟೈಮ್ ವೇಸ್ಟ್ ಮಾಡೋದು, ಅಟ್ಲೀಸ್ಟ್ ದೇವಸ್ಥಾನನಾದರೂ ನೋಡೋಣ ಚೆನ್ನಾಗಿರುತ್ತೆ ಅಂತೇಳಿ ದೇವಸ್ಥಾನಕ್ಕೆ ಅಂತೇಳಿ ಬಂದ್ವು. ಅಷ್ಟೊಂದೇನು ರಶ್ ಇರಲಿಲ್ಲ, ದರ್ಶನ ಎಲ್ಲ ಚೆನ್ನಾಗೇ ಆಯಿತು ಅಂತ ಹೇಳ್ಬೋದು. ಒಂಥರ ಚೆನ್ನಾಗಿತ್ತು ವಾತಾವರಣ ಎಲ್ಲ. ಅಂದರೆ ತುಂಬಾ ಬಿಸಿಲಿತ್ತು. ನಾವು ಅಲ್ಲಿ ಗೌರ್ಮೆಂಟ್ ಕಾಲೇಜಿಂದ ಅಲ್ಲಿಗೆ ನಡ್ಕೊಂಬರೋ ಅಷ್ಟೊತ್ತಿಗೆ ಎಷ್ಟೊತ್ತಾಯಿತು, ತುಂಬ ಬಿಸಿಲಂದರೆ ಬಿಸಿಲಿತ್ತು. ನೋಡಿ ದೇವರಿಗೆ ಅಲಂಕಾರ ಎಲ್ಲ ಚೆನ್ನಾಗಿ ಮಾಡಿದರು. ನಾವು ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ಹಾಗೆ ಸ್ವಲ್ಪ ನಾನು ವಿಡಿಯೋ ಮಾಡಿಕೊಂಡು, ನಾನು ಫ್ರೆಂಡು ಎಲ್ಲ ಮಾತಾಡಿಕೊಂಡು ಅಲ್ಲೇ ಸುಮಾರು ಹೊತ್ತು ಟೈಮ್ನ ಕಳೆದ್ವಿ. 12:30ವರೆಗೂ ನಾವು ಅಲ್ಲೇ ಇದ್ವಿ, ಯಾಕೆಂದರೆ 1:00ಗೆ ಎಕ್ಸಾಮ್ ಮುಗಿಯೋದು. ಅಲ್ಲಿ ಈಚೆ ಕುತ್ಕೊಳ್ಳೋಕ್ಕೂ ಎಲ್ಲೂ ಜಾಗ ಇರಲಿಲ್ಲ, ತುಂಬಾ ಬಿಸಿಲಿತ್ತಲ್ಲ. ಹಾಗಾಗಿ ನಾವು ದೇವಸ್ಥಾನದ ಹತ್ರ ಆದರೂ ನೆರಳಿರುತ್ತೆ, ಆರಾಮಾಗಿ ಕುತ್ಕೋಬೋದು ಅಂತೇಳಿ. ಒಂಥರ ವಾತಾವರಣವೂ ಚೆನ್ನಾಗಿತ್ತು, ಕಾಮಾಗಿತ್ತು. ಹಾಗಾಗಿ ಅಲ್ಲೇ ಕುತ್ಕೊಂಡು 12:30ವರೆಗೂ ಸಹ ಟೈಮ್ನ ಅಲ್ಲೇ ಸ್ಪೆಂಡ್ ಮಾಡಿದ್ವಿ. ಮತ್ತು 12:30ಗೆ ಅಲ್ಲಿಂದ ನಡ್ಕೊಂಡು ಹೊರಟ್ವಿ. ನಾವು ಹೋಗೋಷ್ಟೊತ್ತಿಗೆ 1 ಗಂಟೆ ಆಗಿತ್ತು. ಎಕ್ಸಾಮ್ ಅಂದರೆ ಇನ್ನೂ ಬಿಟ್ಟಿರಲಿಲ್ಲ. ಆ್ಯಕ್ಚುಲಿ 1:30ಗಲ್ವ ಕ್ಲೋಸ್ ಆಗೋದು, 1:30ಗೆ ಬಿಡ್ತಾರೆ ಅಂತೇಳಿ ಅಲ್ಲೇ ವೆಯ್ಟ್ ಮಾಡ್ತಾಯಿದ್ವಿ. ಆಲ್ಮೋಸ್ಟ್ ಎಲ್ಲರ ಪೇರೆಂಟ್ಸು ಅಲ್ಲೇ ವೆಯ್ಟ್ ಮಾಡ್ತಾಯಿದ್ರು. ನಾವು ಇನ್ನೇನು ಮಾಡೋದು, ಅಲ್ಲಿ ಕುತ್ಕೊಂಡು ಬೋರ್ ಆಗುತ್ತೆ, ಮೊಬೈಲ್ ನೋಡ್ಕೊಂಡು ಕುತ್ಕೋಬೇಕು, ಮೊಬೈಲ್ ತಾನೇ ಎಷ್ಟೊತ್ತವರೆಗೂ ನೋಡೋಕ್ಕಾಗುತ್ತೆ ಅಂತೇಳಿ, ದೇವಸ್ಥಾನನಾದರೂ ನೋಡ್ದಂಗೆ ಆಗುತ್ತೆ ಅಂತೇಳಿ ಬಂದ್ವಿ.
ಇದನ್ನಂದರೆ ನಾನು ತುಂಬ ವರ್ಷನೇ ಆಗಿತ್ತು ಬಂದು. ಸುಮಾರು ಈ ಕಡೆ ಹೋಗಿದ್ದೀವಿ, ಬಟ್ ಬರೋಕ್ಕೆ ಆಗಿರಲಿಲ್ಲ ದೇವಸ್ಥಾನಕ್ಕೆ. ಹೋಗೋಣ ಅಂದ್ಕೊಂಡು ಹೋಗೋಕ್ಕೆ ಆಗಿಲ್ಲ. ಇಲ್ಲಿ ಬಿಲ್ಪತ್ರೆ ಮರ ಮತ್ತು ಕಲ್ಯಾಣಿ ಎಲ್ಲ ಚೆನ್ನಾಗಿತ್ತು. ನಾವು ಬಿಲ್ಪತ್ರೆ ಮರ ತುಂಬಾ ದಿನ ಆಗಿತ್ತು ನೋಡಿ. ಅಂದರೆ ಅವಾಗೆಲ್ಲ ಈ ಬಿಲ್ಪತ್ರೆ ಕಾಯಿನ ತಲೆಯಲ್ಲಿ ಒಟ್ಟಾದರೆ ಉಪಯೋಗಿಸ್ತಾ ಇದ್ರು ನಮ್ಮ ಅಜ್ಜಿರೆಲ್ಲ. ಇವಾಗೆಲ್ಲ ಶಾಂಪು ಅದು ಇದು ಬಂದಿದೆ, ಬಟ್ ಆವಾಗ ಆ ಥರ ಎಲ್ಲ ಏನೂ ಇರಲಿಲ್ಲ. ಅದನ್ನೇ ತಂದು ಬೇಯಿಸಿ ತಲೆಗೆ ಹಚ್ಕೊತಾ ಇದ್ರು. ತಲೆ ಹೊಟ್ಟೆಲ್ಲ ಹೋಗ್ತಾಯಿತ್ತು. ಬಟ್ ಇವಾಗೆಲ್ಲ ಶಾಂಪುಗಳು ಬಂದಿದೆ ಅಂತಲೇ ಹೇಳ್ಬೋದು. ನಾವು ಅಪರೂಪಕ್ಕೆ ಸಿಕ್ತಲ್ಲ ಅದು ಮರ ಎಲ್ಲ ನೋಡಿಕೊಂಡು ಅಲ್ಲಿ ಏನೇನಿದೆ ದೇವಸ್ಥಾನ ಎಲ್ಲ ಚೆನ್ನಾಗಿತ್ತು. ಸೊ ಹಾಗಾಗಿ ನೋಡಿಕೊಂಡು ಅಲ್ಲೇ ಸುಮಾರು ಹೊತ್ತು ಟೈಮ್ನ ಸ್ಪೆಂಡ್ ಮಾಡಿದ್ವಿ. ಅಲ್ಲೊಂದು ಮಂಟಪ ಇತ್ತು, ಅದರೊಳಗಡೆ ಕುತ್ಕೊಂಡಿದ್ವು. ಒಳ್ಳೆ ಗಾಳಿ ಬರ್ತಿತ್ತು, ಚೆನ್ನಾಗಿತ್ತು. ನೋಡಿ, ಇದೇ ಬಿಲ್ಪತ್ರೆ ಮರ. ಎಷ್ಟೊಂದು ಕಾಯಿಗಳು ಬಿಟ್ಟಿದ್ದೋ ಗೊತ್ತಾ ಬಿಲ್ಪತ್ರೆ ಕಾಯಿ. ಅಷ್ಟು ಗಿಡದ ತುಂಬನೂ ಸಹ ಕಾಯಿ ಬಿಟ್ಟಿದ್ವು. ನೋಡೋದಕ್ಕೂ ಒಂಥರ ಚೆನ್ನಾಗಿತ್ತು. ನೋಡಿ ಎಷ್ಟೊಂದು ಆಲೆ. ಇದನ್ನ ನೋಡಿ ಎಷ್ಟು ವರ್ಷ ಆಗಿತ್ತು ಅನಿಸುತ್ತೆ. ನಾನಂತೂ ತುಂಬಾ ದಿನ ಆಗಿತ್ತು ನೋಡಿ. ನೆಕ್ಸ್ಟ್ ಅಲ್ಲಿಂದ ಹೊರಟ್ವಿ. ಬಿಸಿಲು ನೋಡಿ ಹೇಗಿದೆ ಅಂತ. ಹಾಗೆ ಬರ್ತಾ ಅಲ್ಲಿ ಬಟಾಣಿ ಮತ್ತು ಹೂವು ಎಲ್ಲ ಮಾರ್ತಾಯಿದ್ರು. ನಾವು ಮನೆಗೆ ಬೇಕಿತ್ತು ಪೂಜೆ ಮಾಡೋಕ್ಕಿಂತ ಬೆಳಗ್ಗೆ ಪೂಜೆ ಮಾಡೋಕ್ಕೆ ಅಂತೇಳಿ ಹೂವು ಎಲ್ಲ ತಗೊಂಡು ಅಷ್ಟೊತ್ತಿಗೆ ಬಂದ್ವಿ. ಗೇಟ್ ಹತ್ರ 1:15ಗೆ ಓಪನ್ ಮಾಡಿದ್ರು. ಎಲ್ಲರನ್ನೂ ಬಿಟ್ಟಿದ್ರು, ಕೆಲವೊಂದು ಸ್ಟೂಡೆಂಟ್ಸ್ನ, ಕೆಲವೊಂದು ರೂಮರ್ನ. ಇನ್ನು ನನ್ನ ಮಗಳು ರೂಮ್ ಬಂದಿರಲಿಲ್ಲ. ನಾವು ಹೆಂಗೆ ಮಾಡಿದಾರೆ ಎಕ್ಸಾಮು ಅಂತ. ಆ್ಯಕ್ಚುಲಿ ನನ್ನ ಮಗಳಿಗೆ ನಾವು ಸುಮ್ಮನೆ ಎಕ್ಸ್ಪೀರಿಯೆನ್ಸ್ ಆಗಲಿ ಅಂತ ಕಳಿಸಿದ್ವು. ಯಾವುದೇ ಟ್ಯೂಷನ್ಗಾಗಲಿ ಏನಕ್ಕೆ ಆಗಲಿ ಅವಳನ್ನ ಕಳಿಸಿರ್ಲಿಲ್ಲ. ನನ್ನ ಫ್ರೆಂಡ್ ಮಗಳಿಗೂ ಮತ್ತು ನನ್ನ ಮಗಳಿಗೂ ನಾವೇ ಆಫೀಸ್ ಹತ್ರ ಸಂಜೆ ಹೊತ್ತು 1 ಅವರ್ 1.5 ಅವರ್ ಹೇಳ್ಕೊಡ್ತಿದ್ವು. ಎಲ್ಲರೂ ಚೆನ್ನಾಗಿ ಮಾಡಿದ್ದೀವಿ ಅಂತ ಹೇಳ್ತಿದ್ರು. ರಿಸಲ್ಟ್ ಬಂದಾಗ ಗೊತ್ತಾಗುತ್ತೆ ಯಾರು ಪಾಸ್ ಆಗಿದ್ದಾರೆ ಯಾರು ಫೇಲ್ ಆಗಿದ್ದಾರೆ ಅಂತೇಳಿ. ನಮಗೇನು ಪಾಸ್ ಆದರೂ ಖುಷಿನೇ, ಫೇಲ್ ಆದರೂ ಖುಷಿನೇ. ಏಕೆಂದರೆ ಜಸ್ಟ್ ಒಂದು ಎಕ್ಸ್ಪೀರಿಯೆನ್ಸ್ ಆಗಲಿ ಅಂತ ಹೇಳಿ ನಾವು ಎಕ್ಸಾಮ್ನ ಬರೆಸ್ತಾ ಇದ್ವಿ ಅಷ್ಟೇ. ಇದಾಗಿತ್ತು ಶನಿವಾರದ ವ್ಲಾಗ್. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್.